ಮದ್ದೂರು ತಾಲೂಕು ಭಾರತೀನಗರ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಭಾರತೀನಗರ ಸ್ಫೂರ್ತಿ ಲಯನ್ಸ್ ಸಂಸ್ಥೆ ವತಿಯಿಂದ ಹಸಿವು ಆರೈಕೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಮದ್ದೂರು ಎಚ್ಕೆವಿ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕಿ ಶ್ರೀ ಲತಾ ಅವರು ಭಾಗವಹಿಸಿ ಮಾತನಾಡಿ, ಸ್ಫೂರ್ತಿ ಲಯನ್ಸ್ ಸಂಸ್ಥೆ ಪ್ರತಿ ಗುರುವಾರವೂ ಹಸಿವು ಆರೈಕೆ ಕಾರ್ಯಕ್ರಮವನ್ನು ಆಯೋಜಿಸಲು ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ. ಇದರಿಂದ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಊಟ ನೀಡುವಂತಹ ಪುಣ್ಯದ ಕಾರ್ಯವಾಗಿದೆ ಎಂದರು. ಬೆಂಗಳೂರಿನ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಅನಸೂಯ ಹೊಂಬಾಳೆ ಅವರ ಸೇವಾರ್ಥದಿಂದ 2ನೇ ಗುರುವಾರದ ಹಸಿವು ಆರೈಕೆ ಕಾರ್ಯಕ್ರಮ ನಡೆದಿದೆ. ಹೀಗೆ ಪ್ರತಿ ಗುರುವಾರವೂ ನಿರಂತರವಾಗಿ ದಾನಿಗಳ ಸಹಾಯದಿಂದ ಹಸಿವು ಆರೈಕೆ ಕಾರ್ಯಕ್ರಮ ನಡೆಯುತ್ತದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು. ಈ ವೇಳೆ ಸ್ಫೂರ್ತಿ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಕೆಎಲ್ ಶಿವರಾಮು, ಖಜಾಂಚಿ ಪುಟ್ಟರಾಮ ರಾಜಹರಸ್, ಕಾರ್ಯದರ್ಶಿ ಬಿಎಸ್ ಬೋರೇಗೌಡ, ಸದಸ್ಯರಾದ ಚನ್ನಶೆಟ್ಟಿ ಕಬ್ಬಾಳಯ್ಯ, ವಕ್ರತುಂಡ ವೆಂಕಟೇಶ್, ಸಮುದಾಯ ಆರೋಗ್ಯ ಆಡಳಿತಾಧಿಕಾರಿ ಜಗದೀಶ್, ವಸಂತಮ್ಮ, ಲೀಲಾ ರಾಮೇಗೌಡ, ಪಾರ್ವತಮ್ಮ, ಲತಾ, ಯೋಗೇಶ್, ರಘು, ಚೆನ್ನಮ್ಮ ಸೇರಿದಂತೆ ಹಲವರಿದ್ದರು. ಒಂದು ಹಸಿವು ಆರೈಕೆ ಕಾರ್ಯಕ್ರಮ ನಡೆಸ್ತಾ ಇರೋದು ವಿದ್ಯಾರ್ಥವಾಗಿರ್ತಕ್ಕಂತಹ ಕೆಲಸ. ಪ್ರತಿ ಗುರುವಾರ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯಿತು. ಹೀಗೆ ಮತ್ತಷ್ಟು ದಾನಿಗಳು ಬಂದು ಪ್ರತಿನಿತ್ಯ ಈ ಒಂದು ದಾಸೋಹ ನಡೆಯಾಗಿ ಅಂದರೆ ರೋಗಿಗಳಿಗೆ ಮತ್ತು ಆ ಸಂಬಂಧಪಟ್ಟಂಥವರಿಗೆ ಅವರ ಹಸಿವನ್ನು ನೀಗಿಸ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡಬೇಕು. ಇನ್ನೂ ಮುಂದುವರಿಲಿ, ಹೆಚ್ಚು ಪ್ರಚಾರ ಆದಷ್ಟು ಕೂಡ ಮತ್ತಷ್ಟು ಜನ ಇವತ್ತು ಏನಾಗಿದೆ ಅಂದರೆ ಸಹಾಯ ಮಾಡೋದಕ್ಕೆ ಜನಗಿದರೆ ಒಂದು ಮಾರ್ಗ ಬೇಕು. ಅಂಥ ಒಂದು ಮಾರ್ಗವನ್ನು ಇವತ್ತು ಸ್ಫೂರ್ತಿ ಲಯನ್ಸ್ ಸಂಸ್ಥೆಯವರು ತೋರಿಸ್ಕೊಟ್ಟಿದ್ದಾರೆ. ಅದು ಹಾಗೆ ಮುಂದುವರೆದು ಅಧ್ಯಕ್ಷರಾಗಿರ್ತಕ್ಕಂತಹ ಶಿವರಾಮ್ ಅವರು ಅದರಲ್ಲಿ ಭಾಗಿಯಾಗಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅಡಿಪಾಯವನ್ನು ಹಾಕಿದ್ದಾರೆ. ಅದು ಬಹಳ ಒಂದು ಸಂತೋಷದ ವಿಷಯ. ಅದಲ್ಲದೆ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಭಾರತೀನಗರ ಇವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ, ಪ್ರೇರಣೆಯಿಂದ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತದೆ.